ಆ್ಯಕ್ಚುಲಿ ಇವತ್ತಿಂದ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ನಮ್ಮ ಬಾಲಿವುಡ್ ಅವರು. ಫಸ್ಟ್ ಬಾಲಿವುಡ್ನಾಗ ಎಂತಿಂಥ ಮೂವೀಸ್ ಬರ್ತಿದ್ವು. ಯಾರ್ಯಾರಿಗೂ ತಮ್ಮ ಬಾಲಿವುಡ್ನಾಗ ಇರೋ ಆ್ಯಕ್ಟ್ರೆಸ್ ಆತ ಅವ್ರಾಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಅವ್ರಿಗಾದಂಥ ಒಂದು ಆ್ಯಟಿಟ್ಯೂಡ್, ಅವ್ರಿಗಾದಂಥ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವ್ರಿಗಾದಂಥ ಒಂದು ಈಗೋ, ಈ ಒಂದು ಮೂರೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಂದು ಬ್ರೇಕ್ ಮಾಡ್ಯಾರ. ಅದಕ್ಕೆ ಧುರೀಂಧರ್ ಮೂವಿದ ಟ್ರೇಲರ್ ಆಲಿಯಾ ಭಟ್ ತಮ್ಮ ವಾಟ್ಸಪ್ ಸ್ಟೋರಿ ಸ್ಟೇಟಸ್ ಇಟ್ಕೊಂಡಾರಂತ. ಅಂದ್ರೆ ಹೆಂಗಾಗತ್ತೆ, ಈ ಫಿಲಮ್ ಇಂಡಸ್ಟ್ರಿ ಒಳಗೆ ಫಿಲ್ಮಿ ಬ್ಯಾಕ್ಗ್ರೌಂಡ್ ಅದಾರ ಅಂತಂದ್ರೆ ಅವ್ರ ಫ್ರೆಂಡ್ಶಿಪ್ ಇರ್ತೈತಿ, ಅವ್ರ ಫ್ರೆಂಡ್ಸ್ ಇರ್ತಾರೆ, ಅವ್ರ ಸಪೋರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಧುರೀಂಧರ್ ನಮ್ಮ ಯಾರಪ್ಪ ರಣವೀರ್ ಸಿಂಗ್ ಅವ್ರ ಸ್ಟ್ರಗಲ್ ಮಾಡಿ ಒಂದು ಹೀರೋ ಆದ್ರೆ ಅವಾಗ ಯಾರೂ ಸಪೋರ್ಟ್ ಮಾಡಲಿಲ್ಲ. ಬಟ್ ಈಗ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮೂವಿ ಟಾಕ್ಸಿಕ್ ಎಲ್ಲ ಬರಾಕುಂತೈತಿ. ಅಟ್ಲೀಸ್ಟ್ ನಮ್ಮವ್ರು ಅನ್ನೋದು ಈಗ ಬಂದೈತೆ ಅವ್ರಿಗೆ, ನಮ್ಮವ್ರಿಗೆ ಅನ್ನೋದು ಬಂದು ಈಗ ಅವ್ರವ್ರ ವಾಟ್ಸಪ್ ಸ್ಟೋರಿ ಒಳಗೆ ಸ್ಟೇಟಸ್ ಇಟ್ಕೊಳ್ಳೋದು ನಾವು ನೋಡೀವಿ, ಈಗ ನೋಡಾಕುಂತೀವಿ. ಬಿಕಾಸ್ ಆಫ್ ರಾಕಿಂಗ್ ಸ್ಟಾರ್ ಯಶ್ ಬಂದಿಂದ ಬಾಲಿವುಡ್ ಅನ್ನೋದು ಒಗ್ಗಟ್ಟಾಗಿ ನಿಂದ್ರಾಕುಂತೈತೆ ಅಂತ ಅನಿಸ್ತೈತಿ. ಬಟ್ ಶೋರ್ ಇಲ್ಲ ಅವ್ರು ಯಾವಾಗ ಹೆಂಗೆ ಟರ್ನ್ ಆಗ್ತಾರೆ. ಯಾಕಂದ್ರೆ ಬಾಲಿವುಡ್ನಾಗ ನೆಪೋಟಿಸಮ್ ಅನ್ನೋದು ಒಂದು ವರ್ಡ್ ಅಷ್ಟೇ ಅಲ್ಲ, ಅದು ಒಂದು ನಡೆದೈತಿ ಟ್ರೆಂಡ್. ಸೊ ನನಗೆ ಈ ಥರ ಅನಿಸ್ತೈತಿ. ನಿಮ್ಗೆ ಯಾವ ಥರ ಅನಿಸ್ತೈತಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿರಿ. ಬಾಲಿವುಡ್ ಫ್ಯಾನ್ಸ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ, ಈ ಥರ ನಂಗೆ ಅನಿಸಿದ್ದನ್ನು ಹೇಳೀನಿ. ಸೊ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಮತ್ತು ಕನ್ನಡ ಇಂಡಸ್ಟ್ರಿ ಫ್ಯಾನ್ಸ್, ನಮ್ಮ ಕನ್ನಡದವರು ಇನ್ನೂ ಇದೇ ಥರ ವಿಡಿಯೋಸ್ ಮಾಡೋನು. ಇನ್ನೂ ನಮ್ಗೆ ಏನೇನು ಈ ಥರ ಒಂದು ಫೀಲ್ ಬರ್ತೈತಿ, ಈ ಥರ ವಿಡಿಯೋಸ್ ಮಾಡೋನು. ನಿಮ್ಗೆ ಏನಾದ್ರೂ ತಪ್ಪು ಅನಿಸಿದ್ರೆ ಏನೂ ಅನ್ಕೋಬೇಡ್ರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.